ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಗುರಿ ಇರಬೇಕು ಅನ್ನೋದಕ್ಕೆ ಇದೊಂದು ಉತ್ತಮ ಸ್ಕಿಟ್. ಯಾಕೆಂದರೆ ಹಿಂದೆ ಗುರು ಮುಂದೆ ಗುರಿ ಇರಬೇಕು. ದುಶ್ಚಟಗಳಿಂದ ಮನುಷ್ಯ ಅಂದರೆ ಇವತ್ತಿನ ಮಕ್ಕಳು ಹೇಗೆ ಬಲಿಯಾಗ್ತಾ ಇದ್ದಾವೆ, ಮುಂದೆ ಆ ಮಕ್ಕಳು ಮುಂದೆ ಸಮಾಜದ ನಾಗರಿಕರಾಗ್ತವೆ. ಅದಕ್ಕೆ ನಾವು ನಮ್ಮ ಮಕ್ಕಳ ಮೇಲೆ ಎಷ್ಟು ಗಮನ ಹರಿಸಬೇಕು, ದುಶ್ಚಟಗಳಿಂದ ದೂರ ಇಡಬೇಕು ಎನ್ನುವುದಕ್ಕೆ ಈ ಒಂದು ಸ್ಕಿಟ್ಟು ನಮಗೆ ಒಂದು ಮಾಡೆಲ್ ಆಗುತ್ತೆ. ಅಣ್ಣ, ಅಪ್ಪ ನಮ್ಗೆ ಈ ಬಂಗಾರದಂತ ಭೂಮಿ ಬಿಟ್ಟು ಹೋಗ್ಯಾರ. ನಾವ್ಯಾಕೆ ಈ ಬಂಗಾರದಂತ ಭೂಮಿ ಒಳಗ ವಜ್ರದಂತ ಬೆಳೆ ಬೆಳೆಸಿ ಜನರ ಸೇವೆ ಮಾಡಬಾರ್ದು? ಹೋಗೋ, ನಾ ನಿನ್ನ ಪ್ಲೇಸ್ ಅಲ್ಲಿ ಕಲ್ತಿಲ್ಲ ಅನ್ಕೊಂಡಿ. ಇಂಜಿನಿಯರ್ ಇದ್ದೀನ, ನಂಗ ಸಿಮಿಕಾನ್ ಸಿಟಿದಾಗ ಜಾಬ್ ಅದ. ನನ್ನ ಮಕ್ಕಳಿಗೆ ದೊಡ್ಡ ಶಾಲೆಗೆ ಹಾಕ್ತೀನಿ. ನೀನು ನಿನ್ನ ಮಕ್ಕಳು ಇದೇ ಮಣ್ಣಲ್ಲಿ ಕೆಲಸ ಮಾಡಿ ಇದೇ ಮಣ್ಣಲ್ಲಿ ಸಾಯ್ರಿ, ನಾ ಅಂತೂ ಹೋಗ್ತೀನಿ. ಅಣ್ಣ, ಇಲ್ಲಿರೋ ಗಾಳಿ, ಇಲ್ಲಿರೋ ಜನ, ಇಲ್ಲಿರೋ ಪರಿಸರ ಆ ಸಿಮಿಕಾನ್ ಸಿಟಿಯಲ್ಲಿ ಎಲ್ಲಿ ಸಿಗುತ್ತಣ್ಣ? ಅಲ್ಲಿ ಜನ ನೀರ್ ಕುಡಿಯಕ್ಕೂ ಪರದಾಡ್ತಾರಣ್ಣ. ಅಂತದ್ರಲ್ಲಿ ನೀನ್ ಅಲ್ಲೇ ಹೋಗಿರ್ತೀನಿ ಅಂತೆಲ್ಲ ಹೇಗ್ ಮನ್ಸಾಗತ್ತಣ್ಣ? ನಾ ಅಂತೂ ಹೋಗ್ತೀನಿ, ನೀನು ನಿನ್ ಮಕ್ಕಳು ಇಲ್ಲೇ ಸಾಯ್ರಿ. ಹೋಗ್ಬೇಡಣ್ಣ. ಅಣ್ಣ, ಇದು ಸಿಮಿಕಾನ್ ಸಿಟಿ, ನಾನ್ ಕಲ್ಸಿ ಮೂರು. ಇಲ್ಲ ಮಗ, ಅದು ಹಳ್ಳಿ, ಇದು ಸಿಮಿಕಾನ್ ಸಿಟಿ. ಬಾ. ಏನೋ ನೋಡಕ್ಕಾಗಲ್ವಾ ನಿನ್ಗೆ? ಏನ್ ಗುರಾಸ್ತಿಯಲ್ಲೇನೋ ತಿಳಕ್ಕಾಗಲ್ವಾ ನಿಮ್ಗೆ? 1 ಮಂತ್ ಆಯ್ತು, ಇಲ್ಲ ಪ್ರಾಜೆಕ್ಟ್ ಕೊಟ್ಟಿಲ್ಲ. ನಾನು ಇಲ್ಲಿವರೆಗೂ ನಮ್ಮ ಮಕ್ಕಳ ಕೈಯೇ ಬೆಸ್ಕೊಂಡಿದ್ದಿಲ್ಲ. ಈ ಬೇಕು ಮ್ಯಾನೇಜ್ಮೆಂಟ್ ಅಲ್ಲಿ ಬೆಸ್ಕಿರೋದಲ್ಲ. And I don't medicate, it helps me temporarily. I got problems, I got issues, yeah, apparently. Trauma that I'm burying, I think I need some therapy. I'm back with depression, I'm back with a message. I'm asking the question that if you hate me, why you acting obsessive? I'm passive, pointing no return. I'm being passive aggressive. I'm brandishing my bitch, you motherfuckers. ಮಗ, ಈ ಭೂಮಿ ನಮ್ ತಾಯಿ ಇದ್ದಂಗ, ನಾವಿದ ಚಂದ ನೋಡ್ಕೊಂಡು ಕಾಪಾಡ್ಬೇಕು. ಆಯ್ತು ಅಪ್ಪ. ಅಪ್ಪ, ಊರಿನ 30 ಕಿಲೋಮೀಟರ್ ಅಲ್ಲಿ ಕೃಷಿ ಕೇಂದ್ರ ಇದೆ. ಅಲ್ಲಿ ಹೋಗಿ ಬೆಳೆ ಬೆಳೆಸುವ ಹೊಸ ಪ್ರಕಾರಗಳನ್ನು ಕಲ್ತು ಬರ್ತೀನಪ್ಪ. ಹಾಗ್ ಮಾಡ್ ಮಗ, ಆಶೀರ್ವಾದ ಮಾಡಪ್ಪ. ಹೋಗ್ಬಾ. ಈ ಸಿಟಿಗೆ ಬಂದು ಹಾಳಾದೆ. ಬಂದು ಕಣ್ ತುಂಬಾ ನಿದ್ದೆ ಇಲ್ಲ, ಹೊಟ್ಟೆ ತುಂಬಾ ಊಟನೂ ಇಲ್ಲ. ಈ ಜನಸಾಗರ ಮಧ್ಯೆ ಉಳಿದು ಉಸಿರುಗಟ್ಟಂಗಾಗಿ ಟೆನ್ಷನ್ ಹೆಚ್ಚಾಗಿ BP ಶುಗರು ಬಂದಾಯ್ತು. ಇನ್ನು ನನ್ನ ಮಗ ನೀವೇ ನೋಡಿ. Head again, tread carefully, and I don't medicate, it helps me temporarily. I got problems, I got issues, yeah, apparently. Trauma that I'm burying, I think I need some therapy. I battle depression, I'm back with a message. I'm asking the question that if you hate me, why you acting obsessive? I'm passive, pointing no return. I'm being passive aggressive. I'll brandish a weapon, teach all you motherfuckers a lesson. Yeah. I actually battle my demons and silence, swimming the deep and the creep in the shallows and lost. Gotta admit that I'm living the life that I've always wanted, but it comes with a cost. Yeah, licking the charms, I'm fixing to rip me apart. I'm swimming with sharks, I'm lifting the bar, I'm lifting the end of the stars. I like I shot up a trainer, they mix with some red, and I started a battle, but bitch,
mission. Think you can stop me? Not even a little bit. Nowadays, everybody's so sensitive. Taking my words and you picking apart. Tripping on nothing, just get in the car. Ripping and ripping and sticking the mark. I'm tipping the charts. I got enemies trying to get rid of me. ಸರ್, ಈ ನನ್ನ ಮಕ್ಕಳು ಡ್ರಗ್ ಸೇವನೆ ಮಾಡ್ತಾರೆ ಸರ್. ಮತ್ತು ಅದಲ್ಲದೆ ಕ್ಲಬ್ಬಲ್ಲಿ ಪಬ್ಬಲ್ಲಿ ಅದನ್ನು ಮಾರಾಟ ಮಾಡ್ತಾರೆ ಸರ್. ಸಂದೀಪ್ ಅಂತಿದ್ದಾನೆ, ಅವನೇ ಈ ಕೆಲಸ ಮಾಡೋದು. ಚಿಕ್ಕ ಮಕ್ಕಳಿಗೆಲ್ಲ ಡ್ರಗ್ಸ್ ಸೇವನೆ ಮಾಡಿಸೋದಲ್ಲದೆ ಡ್ರಗ್ಸ್ ಎಲ್ಲ ಸೇಲ್ ಮಾಡೋದು. ನಡ್ರಿ ಅವನ ಹಿಡೋಣ. But I'll never rock the boat. All it takes is one post. Watch them fall like dominoes. You'll never get rid of me. Too many enemies whipping my imagery. You know my history. It ain't a mystery. Put every enemy out of their misery. Somebody send me some positive energy. About to go dark. I'm about to go dizzy. Listening? Stacking like a little pretty penny. Then I'm getting it. I'll never give it into anybody. I was winning, never kidding. When I die, taking everybody with me. You're never gonna get me, cause you never see a simple. Yeah, my motherfucking syllables of the letter of Philip. I'm a lyrical, typical super villain. I'm venomous and until they put me on top of the. ಅಯ್ಯೋ, ಸಂದೀಪನ ಪೊಲೀಸ್ ಎತ್ಕೊಂಡು ಹೋದ್ರು ಅನ್ಸುತ್ತೆ. ಇಲ್ಲಿ ಬಿಡು, ಓಡು. ಅಪ್ಪ, ನಮ್ ಹೊಲದಲ್ಲಿ ನುಗ್ಗೆಕಾಯಿಯ ಗಿಡ ಬೆಳೆಸಿದ್ರೆ ತುಂಬಾ ಆದಾಯ ಬರುತ್ತಪ್ಪ. ಹೌದಾ? ನುಗ್ಗೆಕಾಯಿಯ ಮಾತ್ರ ಅಲ್ಲ, ನುಗ್ಗೆಕಾಯಿಯ ಎಲೆ, ಒಣಗಿರೋ ನುಗ್ಗೆಕಾಯಿಯ ಬೀಜದಲ್ಲೂ ಹೈ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತಪ್ಪ. ಅದರಿಂದ ಮುರಿಂಗ ಪೌಡರ್ ಮಾಡಿ ಎಕ್ಸ್ಪೋರ್ಟ್ ಮಾಡಬಹುದು. ದೇಶ ವಿದೇಶದಲ್ಲಿ ತುಂಬಾ ಬೇಡಿಕೆ ಇದೆ. ಹಾಗ್ ಮಾಡ್ ಮಗ. ಆಯ್ತಪ್ಪ. ಅಪ್ಪ, ನನಗೆ ಕೃಷಿ ವಿಜ್ಞಾನಿ ಅಂತ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಪ್ಪ. ಹೌದಾ? ತುಂಬಾ ಖುಷಿ ವಿಷಯ. ಛೇ, ಈ ಸಿಟಿಗೆ ಬಂದು ಹಾಳಾದೆ. ನಾನು ಗಳಿಸಿದ ದುಡ್ಡನ್ನೆಲ್ಲ ನಾನು ಹಾಸ್ಪಿಟಲ್ ಖರ್ಚು, ಆ ಖರ್ಚು, ಈ ಖರ್ಚು ಅಂತ ಕಳ್ಕೊಂಡೆ. ನಮ್ಮಪ್ಪ ನನಗೋಸ್ಕರ ಮಾಡಿಟ್ಟ ಆಸ್ತಿನೆಲ್ಲ ಈ ನನ್ನ ಮಗನಿಗೋಸ್ಕರ ಸುರಿದೆ. ನಾನು ಚಪ್ಪಲಿ ಹರಿಯೋವರೆಗೂ ಕೋರ್ಟಿಗೆ ಅಳೆದಾಡ್ದೆ. ಒಟ್ಟಾರೆ ಈ ಸಿಟಿಗೆ ಬಂದು ನಮ್ಮ ಜೀವನನೇ ಹಾಳಾಗೋಯ್ತು. ಯಪ್ಪ, ನನ್ ಮಕ್ಕಳು ಬಂಗಾರಂಗಯ್ಯವ್ರಿ ವಕೀಲ್ ಸಾಬ್ರೆ. ನಾನಂತೂ ಸಾಲಿ ಕಲ್ತಿಲ್ರಿ. ಆದ್ರೆ ನನ್ ದೊಡ್ಡ ಮಗ ಮಹೇಶ ಸಾಲಿ ಕಲ್ತು ದೊಡ್ಡ ಇಂಜಿನಿಯರ್ ಆಗ್ಯಾನ್ರಿ. ಆದ್ರೆ ನನ್ ಸಣ್ಣ ಮಗ ಶಂಕರ ಸಾಲಿನೇ ಕಲ್ತಿಲ್ರಿ. ಅಯ್ಯೋ ಪಾಪ. ಅದಕ್ಕೆ ನಾ ಮಾಡಿದ ಹೊಲವನ್ನು ನೋಡ್ಕೊಳಕ್ ಅವನಿಗೆ ಬಿಟ್ಟಿಲ್ಲಪ್ಪ. ಇದು ಒಂದ್ ಚಂದ ಕೆಲಸ ಮಾಡಿದ್ ನೋಡ್ರಿ. ಏನಾಯ್ತ್ರಿ ಮದುವೆ? ನಂದ್ ಎದಿ ಬೇನೆ ಚಾಲು ಆಗಿ 6 ತಿಂಗಳ ಐತ್ರಿ. ಇವತ್ತಿಲ್ಲ ನಾಳೆ ಶಿವಂ ಪಾದಕ್ ಸೇರ್ಕೋತೀನಿ. ಅಯ್ಯೋ, ಹಂಗನ್ಬೇಡ್ರಿ. ಅದಕ್ಕೆ ನಾ ಮಾಡಿದ ಹೊಲವನ್ನು ನನ್ ಎಲ್ಲಾ ಮಕ್ಕಳಿಗೆ ಪಾಲಾಗ್ ಮಾಡಿಕ್ಕಿದ್ರಿ. ಇದು ಒಂದ್ ಚಂದ ಕೆಲಸ ಮಾಡಿರಿ ನೋಡ್ರಿ. ಈಗಿನ ಮಕ್ಳಿಗ ವ್ಯವಸಾಯ ಏನು ಅಂತ ಗೊತ್ತಿಲ್ರಿ. ಏನಾಯ್ತ್ರಿ? ನನ್ ಎದಿ ಬೇನೆ ಜಾಸ್ತಿ ಆಯ್ತು ಅನ್ಸುತ್ರಿ. ನಾ ಮನೆ ಹೋಗ್ ಬರ್ತೀನಿ. ಎದಿ ಬೇನೆ ಇರ್ತೀರಿ, ಸ್ವಲ್ಪ ಕೂಡ್ರಿ, ಆಮೇಲೆ ಹೋಗ್ಬೇಡ್ರಿ. ಇಲ್ಲ, ಹೋಗ್ ಬರ್ತೀನಿ. ಹಳ್ಳಿಗೋಡ್. ಅಯ್ಯೋ ಮಾದೇವಪ್ರೆ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಡ್ರಾಮಾ ಧಮಾಕ ಜೂನಿಯರ್ಸ್ ಇನ್ನು